ಓಕೆ, ಇವತ್ತು ಸ್ಪೆಷಲಾಗಿ ನಾವು ಹಲಸಿನಕಾಯಿಯ ಹಪ್ಪಳ ಮಾಡಬೇಕು ಅಂತ ಪ್ಲಾನಿಂಗ್ ಹಾಕಿದ್ವಿ. ಹಾಗಾಗಿ ಸ್ಪೆಷಲ್ಲಾಗಿ ಹಲಸಿನಕಾಯಿಯ ಹಪ್ಪಳಕ್ಕೆ ಏನು ಬೇಕು ಅಂತ ಹೇಳಿದರೆ ಹಲಸಿನಕಾಯಿ ಮತ್ತು ಹಣ್ಣು ಬೇಕಲ್ಲ. ಅದನ್ನು ಸ್ವಲ್ಪ ಹಣ್ಣೆಲ್ಲ ಹಾಕಿದರೆ ಸ್ವಲ್ಪ ಸ್ವೀಟಾಗಿ ಚೆನ್ನಾಗಿರುತ್ತಂತೆ. ಬನ್ನಿ ಹಲಸಿನಕಾಯಿಯ ಹಪ್ಪಳ ಯಾವ ರೀತಿ ಮಾಡೋದು ಅಂತ ತೋರಿಸ್ತೇವೆ. ಬನ್ನಿ ಹೋಗುವ. ಮೆಣಸಿನಕಾಯಿ ಅಂತೂ ಅಲ್ಲಿದೆ ಅಂತ ಉಂಟ. ಮಾನಿನಂತೂ ಬಾಯಿ ಬಿಡ್ತಿದ್ದಾನೆ. ಓಕೆ, ಗಳೆ ಉಂಟ ಅಲ್ಲಿ, ವಿಡಿಯೋ ಆಗ್ತೊಟ್ಟದು. ಹತ್ತುದೆಲ್ಲ ತೆಗೆಕು, ಹತ್ತುದೆಲ್ಲ ಲೆಟ್ಸ್ಗೋ. ಇದು ಮುರೇಕಿಲ್ಲಲ್ಲ ನೀನು. ಮನೆಯವನಿಗೆ ವಿಡಿಯೋ ಮಾಡಿಗೆ ಗೊತ್ತಿಲ್ಲ, ದೊಡ್ಡ ಜನನಿಗೆ ವಿಡಿಯೋ ಮಾಡಿ ಅಂತ ಹೇಳ್ತಾರೆ. ಇದೆ ಅಲ್ಲ, ಇದು ನನ್ನ ಕಾಲಿಗೆ ಬೀಳೋ ಸಾಧ್ಯತೆ ಉಂಟಲ್ಲ ಮನೆ. ಇಲ್ಲಿ ಒಂದು ನೋಡು, ಜಾಮದ್ ಹಂಗಿರ್ಲಿಲ್ಲ. ಓಕೆ, ಕಟ್ಟೆ ಎಲ್ಲಿಟ್ಟು ಹಿಂಗೆ ಹಿಂಗೆ ಇದು ಕಟ್ಟೆ ಬೀಜನೇ ಕಚ್ಚಿ ಅಂತ ಹೆಂಗೆ ಗೊತ್ತು? ಇದು ಹಾಂ, ಇದು ಹಂಚನಕಾಯಿ ಹೊತ್ಕೊಂಡ್ಕೆ ಯಾರು ನೀನಾ? ಇದು ಇಲ್ಲೊಂದು ಹಂಚನಕಾಯಿ ಇಟ್ಟು ದೊಡ್ಡದ್ರ ನಾ ಹತ್ಕೊಂಡು. ಹಿಡ್ಕ. ಓಕೆ, ಪೊಯ್ ಹೋಗ್ತೀಯ? ಪೊಯ್ ಪೊಯ್ ಪೊಯ್. ಅಲ್ಲಿ ಅಮ್ಮ ಅಂತೂ 2-3 ಹಂಚನಕಾಯಿ ಕೊಯ್ದು ರೆಡಿ ಮಾಡಿಸಿತ್ತು. ಇದ್ರ ಓಕೆ, ಫಸ್ಟ್ ಅಶುಭ ಫಸ್ಟಿಗೆ ಕೆಳಗೆ ಬೀಳ್ಸಿತೀವ. ಅದು ಮತ್ತೆ ತೆಗೆದೆ ಬಿತ್ತು ತೆಗೆದು ಫುಲ್ಲು ಮುಗಿಯಕನ ಮುಟ್ಟ ನೀ ಕುದ್ರೋಕು. ಇಲ್ಲಿ ಇದು ಇವಳು ಕೈಗೆ ಒಂದು ಎಣ್ಣೆ ತಿಕ್ಕಿ ಒಂದು ನೋಡಿ. ಹಾ, ಮನೇನದು ಬೋಣಿ ಆಯ್ತು, ಒಂದು ಬೋಣಿ ಬಾಯಿ ಕೂಡ ಆಗ್ತದೆ ಅಂತ ಕಂಡದೆ. ಅಗಿ ಅಣ್ಣ ಅಗಿ ಅಗಿ ಎಲ್ಲ ಹಾಕುದಿಲ್ಲ ನಂಗೊಂದು ರುಚಿ ಇಲ್ಲ. ಕಾಯಿ ಯಾವತ್ತು ರುಚಿಯೇ ಇರುತ್ತಲ್ಲ. ಇದಕ್ಕೆ ಕರೆಕ್ಟಾಗಿ ನಾವು ಸ್ಯಾಂಡ್ ಹತ್ತೀವಲ್ಲ, ಸ್ಯಾಂಡೆ ಓಯ್ ಇದರದ್ದು ಮಾಯಣೆ ಎಲ್ಲ ತೆಗೆದುಕೊಟ್ಟು ಮಾರೈತಿ. ಓಕೆ, ನಾವೀಗ ಹಲಸಿನಕಾಯಿ ತೋಳೆ ತೆಗೆಯಕ್ಕೆ ರೆಡಿ ಆಗೋಣ. ಮೊನ್ನೆ ಆಲ್ರೆಡಿ ತೆಗೆದು ರೆಡಿ ಆಗಿಷ್ಟು. ನಾವಂತೂ ಈಗ ತೋಳೆ ತೆಗೆಯೋದ್ರಲ್ಲಿ ಬಿಸಿ. ಈ ಥರ ಕೈಗೆ ಭಾರಿ ಲೈಕ್ಲಿ ಎಣ್ಣೆ ಪೂಜಿ ಹಲಸಿನ ತೋಳೆ ತೆಗೆಯೋಲ್ಲ. ಸರಿಯಾದ ಇದಕ್ಕೆ ಕುಡ್ಪುತ್ತಲ್ದಲ್ಲ, ಕರೆಕ್ಟಾಗಿ ನಮ್ಮದು ಸ್ಯಾಂಡ್ ಎಲ್ಲ ರೆಡಿ ಔಟ್. ಈಗ ಇನ್ನೂ ತೆಗೆಯಕ್ಕೆ ಇರೋದು. ಬಾ ಅಕ್ಕ, ನೀ ಎಲ್ಲಿ ಓಡ್ದು ಬಾ. ಚಾರಿ ನೋಡು ತಲೆ ಕೆಳಗೆ. ಓಕೆ, ಇದರಿಂದ ಸಾಂತಾನಿ. ಮಳೆ ಬರುವ ಹಾಗಿದೆ, ಹಪ್ಪಳ ಒಣಗುವ ಹಾಗಿದೆ. ಈ ಮಳೆಗೆ ಮಳೆ ಬಂದ್ರೆ ಹಪ್ಪಳ ಒಣಗುತ್ತದೆ, ಅಲ್ಲ ಬಿಸಿಲು ಬಂದ್ರೆ ಹಪ್ಪಳ ಒಣಗುತ್ತದೆ. ಮಳೆ ಬಂದ್ರೆ ಈಗ ಆಕಾಶದಲ್ಲಿ ಮುಗಾಲ್ ಕಾಣ್ತುಂಟು, ಮಳೆ ಸ್ವಲ್ಪ ಕಾಣ್ತುಂಟು. ಇಲ್ಲಿಗೆ ನಾನು ಮಾತನ್ನು ಮುಗಿಸುತ್ತೇನೆ. ನೀವು ಎಂತ ಹೇಳಿದಂತ ನಂಗೊಂದು ಅರ್ಥ ಆಗಲಿಲ್ಲ. ಓಕೆ, ಈಗ ನಾವು ಇದನ್ನ ಹಳ್ಳಕ್ಕೆ ತಗೊಂಡು ಹೋಗುದಾ? ಓಕೆ, ಈಗ ಹಲಸಿನ ತೋಳೆ ಇಡ್ಲಿ ಪಾತ್ರಕ್ಕೆ ಬೀಳ್ತೊಟ್ಟು. ಇದೀಗ ಒಂದು ಎಷ್ಟು ಹೊತ್ತಮ್ಮ?
ಕಾಲು ಗಂಟೆ ಬೇಯಕ್ಕೆ ಅಷ್ಟೊತ್ತಿಗೆ ರೆಡಿ ಅದೇ ಇದೆಲ್ಲ ಒಂದು ಎಷ್ಟು ಹಪ್ಪಳ ಅದೇ 30 ಹಪ್ಪಳ ಅಷ್ಟೇನಾ ಇಷ್ಟರಲ್ಲಿ 4 ಹಂಚನ ಹಾಕಿದ ಮರ್ರೆ 50 ಒಳಗೆ ನೀನು 50 ಹಪ್ಪಳ ಅಲ್ಲ ಅಲ್ಲಿ ಉಂಟಲ್ಲ ಇನ್ನೊಂದ್ಸಲ ಹಾಂ ಇದು ಸಣ್ಣ ಇದಲ್ಲಲ್ಲ ಓಕೆ ನಾ ಅದೇ ಈಗ 4 ಒಂದು 200 ಹಪ್ಪಳ ಹಾಕಿಲ್ಲ 200 ಆದ್ರೆ ಹಾಂ ಹೇಳಿ ಇವಳು ಒಂದೇ ಒಂದು ತೋಳೆ ತೆಗೆಯೋದವಳು ಹೋಯಿ ಓಕೆ ಓಕೆ ಇದೊಂದು ಕಾಲು ಗಂಟೆ ಬೆಂದರೆ ಎಂತ ಹಿಟ್ಟು ಮಾಡಿ ರೌಂಡ್ ಮಾಡಿ ಇದು ಮಾಡೋದಲ್ಲ ಇವನ ಮಾತಾಡ್ಕನ ಪೊಯಿ ಪೊಯಿ ತರಿನ ಪೊಯಿ ಪೊಯ್ಯೇ ಇರ್ತಿದೆ ಅಲ್ಲಿ ಹೇಳಿ ಈಗ ಪೊಯ್ ಹೋಯಿ ಎಲ್ಲಿಗೆ ಹಾಳಾಗಿ ಪೊಯ್ 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 ಹೋಯಿ ಇನ್ನು ಉಳ್ದದೆಲ್ಲಿಟ್ಟು ಹಾಂ ಇನ್ನಿಷ್ಟು ಉಂಟಲ್ಲ ಸ್ಟ್ಯಾಂಡ್ ಹಾಕದೆ ಸೈಕಲ್ ನಿಂತದಲ್ಲ ಅದು ಹೆಂಗೆ ನಿಂತತ್ಯ ಹೋಯಿ ಚಿಕ್ಕ ಬಾಲಿ ಹೋಗ್ತಟ್ಟು ಹಾಂ ಅದು ಹಿಂಗೆ ನೋಡು ನೋಡು ನೇಚರ್ ನೋಡಲ್ಲಿ ಎಷ್ಟು ಲಾಯ್ಕೊಂಡಾಯ್ತು ಹಂಗೆ ಒಮ್ಮೆ ಬುಡಿಕಾಗದು ತಪ್ಪಿ ತಲೆಗೆ ಬೀಳ್ದು ನೋಡು ಡ್ರನ್ 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 ಇದು ತೂಕೊಟ್ಟಿದ್ವಿ ಹೊತ್ಕೊಂಡೋಗಿ ಹಾಕು ಗಟ್ಟಿ ಹಿಡ್ಕ ಮಾತ್ರ ಬಿಡಕ್ಕ ಮೇಲೆ ಮೇಲೆ ನೀ ಆ ಕಡೆ ನೀರು ಹಾಕ್ಯಾ ನೀವು ವಿಡಿಯೋ ಬಂದಿ ನೋಡಿ ಲಾಯ್ಕ್ ನೀರು ಹಾಕಿ ಎಷ್ಟು ಲಾಯ್ಕ್ ನೀರು ಹಾಕಿ ಅಷ್ಟು ಲಾಯ್ಕ್ ವಿಡಿಯೋ ಬಂದಿ ಎಲ್ಲಿ ನಾವಿಲ್ಲ ಮಾಡಿ ತೊಟ್ಟು ಮಲ್ಲ ಮೇಲೆ ಮೇಲೆ ಎಚ್ ಆರ್ ವಿ ಬಾ ಎಂತ ಊಟ ಹಾಂ ಉಂಟಾಡ ಆಯ್ತಾನ ನೋಡಿ ಈಗ ವಾಪಸ್ ಟರ್ನ್ ಮಾಡಿ ಇದೆಲ್ಲ ಹತ್ಸೋಕು ನೀಗ ಕಾಲು ಕೆಳಗೆ ಮುಟ್ಟಿಕ್ಕಿಲ್ಲ ಕಾಲು ಮುಟ್ಟಿರ ವಾಪಸ್ ಇಲ್ದ ಹತ್ಸೋಕು ಕಾಲು ಮುಟ್ಟಿಕ್ಕಿಲ್ಲೇ ಮುಟ್ಟಿಕ್ಕಿಲ್ಲೇ ಬಾ ವಾಪಸ್ ಹತ್ಸ ಆದರೂ ನೀವು ಮತ್ತೆ ಗೇರ್ ಸೈಕಲ್ ಹಂಗೆ ಹಿಂಗೆ ಲಂಡ್ ತೇಳ್ದು ಹತ್ತಕೋ ಮುಟ್ಟಿಕ್ಕಿಲ್ಲ ಕಾಲು ಮುಟ್ಟಿಕ್ಕಿಲ್ಲ ಹತ್ತಲ 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 ಎಲ್ಲಿಗೆ ಹತ್ತಿಸುದು ನೋಡಿಕ ಕಲ್ಲೆಲ್ಲ ನೋಡಿಕ ಗಲೆ 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 ಇಲ್ಲ ಎಷ್ಟು ದೂರನೇ ಬಾಕ ಗೇರ್ ಎಂತ ಹಾಕಿಕ್ಕಿಲ್ಲ ಎಂತ ಹಿಡ್ಕಂಕಿಲ್ಲಲ್ಲ ಅಲ್ಲ ಸೋಲನೆ ಒಪ್ಪಿಕೊಂಡ ತೇಜಕುಮಾರ್ ಸೋಲು ನೀ ಒಪ್ಪಿ ನೀನೇ ಅಲ್ಲ ಹತ್ತಿನದಲ್ಲಿ ಹತ್ತಿಕ ಅದೆಂತ ಅದೇ ರೂಟ್ಲಿ ಹಾಕು ಸರ್ ಎದುರು ಅಲ್ಲೇ ಬಾ ಪೋಯ್ ಬಾ ತೋಣಿ ತನಕ ನೀನು ಕೂಡ ಬರೋಕ್ಕಲ್ಲ ಮತ್ತೆ ಲೆಟ್ಸ್ ಗೋ ಎಲ್ಲ ಒಂದು ಪುಲ್ಲು ತಗೊಂಡು ಹೋಗೋಣ ನೀಂತ ತಿಂದು ಬಿಡು ಖುಷಿಬು ಎದುರು ಅದೇಂತ ಉಪ್ಪ ನೀ ಇದು ಇದು ಎಲಡಿಕೆ ಗುದ್ದು ಉಂಟಲ್ಲ ಅದು ತಗೊಂಬ ಬಾಯಲ್ಲ ಸಣ್ಣ ಗುದ್ದು ತಗೊಂಬ ಹೋಗು
ಕಾಲು ಗಂಟೆ ಕೂತ್ಕೊಂಡ ಈಗ ಅಷ್ಟೇ. ಹೇಳಿದ್ರು ಕದಲ್ಲ ಇನ್ನು ಬೆಂದೋದ್ರೆ ಹಣ್ಣು ಸಿಕ್ಕಲ್ಲ ಅದಕ್ಕೆ ಈಗಲೇ ತಿಂದು. ಉಂಡೆ ಮಾಡಬೇಕು. ಈಗ ಹಪ್ಪಳವನ್ನು ನಾವು ಮೇಲಿನ ಟ್ಯಾರಿಸ್ನಲ್ಲಿ ಇಲ್ಲಿ ಬಂದು ಒತ್ತುವ ಅಂತ ಒಂದು ಪ್ಲಾನಿಂಗ್ ಹಾಕಿದ್ವಿ. ಯಾಕಂದ್ರೆ ಇದು ಚೆನ್ನಾಗಿ ಉಂಟು ನೋಡಿ ಇಲ್ಲಿ. ಆಮೇಲೆ ನಾಳೆ ಬಿಸಿಲು ಬಂದು ಕೂಡ ಡೈರೆಕ್ಟ್ ಹಪ್ಪಳಕ್ಕೆ ಬೀಳ್ತದೆ. ಹಾಗಾಗಿ ನಾನು ಇಲ್ಲಿ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದೇನೆ ನೋಡಿ. ಈಗ 1 2 3 ಫಸ್ಟ್ ಹಪ್ಪಳನ ಹಾಕ ಮುಂದ್ರೆ ಹಾಕಿ. ನಾ ಮಾರೆ ಅದೇ ಅಲ್ಲೇ ಫಸ್ಟ್ ನೀವು ಬಿಡು. ಅದು ಬಿತ್ತದೆ. ಎರಡು ಹಾಕ್ಬೇಡ. ಹೌದು, ಅಲ್ಲಿ ಚೂರು ಹಾಳಾದರೆ ಈಗ ನೋಡು ನೋಡಿ ನೀ ಯಾವ ರೀತಿ ಅಲ್ಲಿ ಮೆಲ್ಲೈಸಿ ಕೊಡಾಕ್ತುಟ್ಟಿಲಿ ಹೋಯ್ತಾರೆ. ಅಯ್ಯಯ್ಯೋ 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 ಇಲ್ಲಿ ಇದು ಚಕ್ಕ ನೋಡಿ ಹೆಂಗ ಅಂತ ಅದನ್ನು ಹಾಗೆ ಒಂದು ರೌಂಡ್ ಮಾಡಿ ಸೈಡ್ ಇದ್ರಿಯಾ. ಈಗ ನಿನ್ನ ಒದ್ರ ಹುಟ್ಟಲ್ಲ ಈಗ ಕಣ್ ಇರ್ಲಿ ಅದಿರ್ಲಿ ಅಂತ ಕಣಿಗೆ ಸರಿ. ಎದ್ರಿ 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 ಈಗ ಬೋಳತ್ತ ನೀನು ಗ್ಯಾರಂಟಿ ದೇವದಾರ ಮರದ ಬೋಟಲ್ಲಿ ನೀ ಇದ್ದೀಗ. ಈಗ ಓ ದೇವದಾರ ಮರ ಇಲ್ಲಿಲ್ಲ ಈಗ ಅಡ್ಡ ಸಿಕ್ಕರೆ ಅನ್ಸ ಮರದ ಬುಡಲ್ಲಿ ಪಕ್ಕನೇ ಈಗ ಟಪ್ಪ ಅಂತ ಲಂಬೋದರ ಒದ್ದಂಗೆ ಹಾಕು. ನೀ ಈಗ ಕೊಡ್ತೇನೆ ಇದ್ರ ತೆಗಿ ತೆಗಿ ತೆಗಿ. ನೀವು ಅದರ ಸೀದಾ ಮಂಗಳೂರಿಗೆ ಹೋಗೋಣ. ಇಲ್ಲ ಈಗ ಕಲ್ತತಿಗಳು ಈಗ ಕಲ್ತೇ ಬಿಟ್ಟತಿ. ಈಗ ನಾವು ಅದ್ದರ ಹುಟ್ಟಲ್ಲ ಈಗ ಕೋಂದ್ರೆ ಚಾರದ ಮರದ ಬಿಡಲ್ಲ ನೀಗ ತಾತ ಉಂಟಲ್ಲ ಚಾರ್ವಿ ಬಂದೊಂದು ಬೊಯ್ಯದಿದ್ದರೆ ಆದೇರಿ ಸಮಾಧಾನ. ಹಲೋ 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 ಬಂದೊಂದು ಬೊಯ್ಯದಿದ್ದರೆ ಆದ್ದೇ ಇಲ್ಲಲ್ಲ ಚಾರ್ವಿ ತಾತಂಗೆ ಚಾರ್ವಿ. ಓಕೆ, ನಾವು ನಿನ್ನೆ ಅಂತೂ ಕತ್ತಲೆಗೆ ಹಪ್ಪಳವನ್ನೆಲ್ಲ ಚಾಪೆಗೆ ಒತ್ತಿ ಇಟ್ಟಿದ್ವಿ. ಅದು ನೋಡಿ ಯಾವ ರೀತಿ ಈ ಥರ ಬರುತ್ತೆ. ಅದನ್ನಲ್ಲಿ ನಮ್ಮ ಚಾರಿ ಈಗ ಉಲ್ಟ ಮಾಡಿ ಇಡುವ ಒಂದು ಇದಿಟ್ಟು, ಅಂದರೆ ಅದನ್ನು ಎರಡು ಸೈಡ್ ಕೂಡ ಒಣಗಬೇಕು ತಿಳುವ ಉದ್ದೇಶಕ್ಕೆ ಅದನ್ನು ಹೀಗೆ ಉಲ್ಟ ಮಾಡಿ ಇಡಬೇಕು ನೋಡಿ. ಚಾರಿ ನೀ ಅಲ್ಲಿ ಉಲ್ಟ ಮಾಡಿಡ್ರಿ, ನಾ ಇಲ್ಲಿ ಇಟ್ಟು ಉಲ್ಟ ಮಾಡಿಸ್ತೀನಿ. ಅಲ್ಲಿ ಆದರೆ ಇನ್ನೊಂದು ಸೈಡನ್ನು ಮಾಡ್ಕೊಂಡು ಬಾ. ಸರಿಯಾದ ಬಿಸಿಲು ಇದಕ್ಕೆ ಹೊಡಿಬೇಕು. ಈಗ ಸರಿಯಾದ ಬಿಸಿಲು ಹೊಡೆದರೆ ಒಳ್ಳೆ ಒಣಗಿದೆಲ್ಲ ಚಾರಿ. ಆಮೇಲೆ ಎಣ್ಣೆಗೆ ಹಾಕಿ ತಿನ್ನೋದೆಲ್ಲ. ಒಂದೊಂದೇ ಇದನ್ನು ಹೀಗೆ ಉಲ್ಟ ಮಾಡಿಡಬೇಕು. ನಾವಂತೂ ಸಾಧಾರಣ ಒಂದು ಇದರಲ್ಲಿ ಒಂದು 250 ಹಪ್ಪಳ ಉಂಟು. ಜಾಸ್ತಿ ಹಪ್ಪಳ ಇದ್ದವರು ಇದನ್ನು ಹೀಗೆ ಉಲ್ಟ ಮಾಡಲಿಕ್ಕೆ ಈ ಬಿಸಿಲಿಗೆ ಸ್ವಲ್ಪ ಕಷ್ಟ ಅಂತ ಕಾಣುತ್ತೆ. ಸರಿಯಾದ 2 ಬಿಸಿಲು ಹೊಡೆದರೆ ಉಂಟಲ್ಲ ಅದಕ್ಕೆ ಹಪ್ಪಳ ಅಂತೂ ರೆಡಿ ಅಂತ ಹೇಳ್ಬೋದು. ನಾವು ಇದನ್ನೆಲ್ಲ ಈಗ ಉಲ್ಟ ಮಾಡಿ ಇಡ್ತೇವೆ. ಓಕೆ, ನೀವು ಬೆಳಿಗ್ಗೆ ನೋಡಿದಾಗ ಒಂದು ಬಿಸಿಲಿಗೆ ಸ್ವಲ್ಪ ಸಾಧಾರಣ ನಮ್ಮ ಹಪ್ಪಳ ಒಣಗ್ತಿತ್ತು. ಇವಾಗ ಆಲ್ಮೋಸ್ಟ್ ಕ್ಲಿಯರಾಗಿ ಒಣಗಿದೆ. ನಮ್ಮ ಮನ್ವಿನ್ ಮತ್ತು ಚಾರಿ ನೋಡಿ ಹಪ್ಪಳವನ್ನೆಲ್ಲ ತೆಗೆದು ಕುಡುಪಿಗೆ ಹಾಕ್ತಾಯಿದ್ದಾರೆ. ಇಲ್ಲಿ ಈ ಥರ ನೋಡಿ, ಈ ಥರ ಒಣಗಿದೆ. ಈಗ ಇದು ಕೇವಲ ಒಂದು ಬಿಸಿಲಿಗೆ ಇಷ್ಟು ಒಣಗಿದೆ ನೋಡಿ.
ಹಪ್ಪಳ ಸಾಧಾರಣ ಆಲ್ಮೋಸ್ಟ್ ರೆಡಿ ಅಂತ ಹೇಳ್ಬೋದು. ಇನ್ನು ಈ ಹಪ್ಪಳವನ್ನು ಏನು ಮಾಡಲಿಕ್ಕಿಲ್ಲ, ಇನ್ನು ಜಾಸ್ತಿ ಬಿಸಿಲು ಬೇಕು ಅಂತ ಹೇಳಿದರೆ ಒಂದು 2 ಬಿಸಿಲಿಗೆ ಇದನ್ನು ಒಣಗಿಸಿದ್ರು ಉಂಟಲ್ಲ, 2 ಬಿಸಿಲಿಗೆ ಒಣಗಿಸಿದರೆ ಹಪ್ಪಳ ಅಂತೂ ಕರ್ಪೂರಾಗಿ ಚೆನ್ನಾಗಾಗುತ್ತೆ. ಓಕೆ, ಹಾಗಾದರೆ ನೋಡಿದ್ರಲ್ಲ ಹಪ್ಪಳ ಅಂತೂ ರೆಡಿಯಾಗಿದೆ. ಇನ್ನೊಂದು 2 ಬಿಸಿಲಿಗೆ ಇದು ಒಣಗಿದರೆ ಫುಲ್ ಹಪ್ಪಳ ಅಂತೂ ಕ್ಲಿಯರ್ ಆಗುತ್ತೆ. ಆಮೇಲೆ ಏನಿಲ್ಲ ಕೆಲಸ, ಎಣ್ಣೆಗೆ ಹಾಕಿ ಹುರಿಯದೆ ಮನ್ವಿನಾಗಿರ್ಬೋದು, ಚಾರ್ವಿ ಆಗಿರ್ಬೋದು, ನಾವಾಗಿರ್ಬೋದು, ಇನ್ನು ನೀವು ಮನೆಯಲ್ಲಿ ಮಾಡಿದರೆ ನೀವು ಕೂಡ ಗಮ್ಮತ್ತಾಗಿ ಮಳೆಗಾಲ ಟೈಮಲ್ಲಿ ಈ ಥರದ ಹಪ್ಪಳವನ್ನು ಹೊಡೆದು ತಿಂದ್ರೆ ಉಂಟಲ್ಲ ಚೆನ್ನಾಗಿ ಟೈಮ್ ಪಾಸ್ ಆಗ್ತದೆ. ಓಕೆ, ಹಾಗಾದರೆ ನೀವು ನೋಡಿದ್ರಲ್ಲ ಹಪ್ಪಳ ಯಾವ ರೀತಿ ಮಾಡೋದು ಅಂತ. ಈ ವಿಡಿಯೋನ ಇಲ್ಲಿ ನಿಲ್ಲಿಸಿದರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ ಅಂತ ಹೇಳ್ತಾ ಟಾಟಾ ಬೈ ಬೈ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ನಿಲ್ಲಿಸಿದರೆ ಟಾಟಾ ಬೈ ಬೈ. ಬಾಯ್ ಬಾಯ್.